ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು 2 ಲೋಟ ಹಾಲು ಉಪಯೋಗಿಸಿ ಮನೇಲಿರೋ ಮೂರೇ ಸಾಮಗ್ರಿಲಿ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸ್ವೀಟ್ ಮಾಡೋಕ್ಕೆ ಮನೇಲಿರೋ ಯಾವುದೇ ಟೀ ಕಪ್, ಕಾಫಿ ಕಪ್, ಐಸ್ ಕ್ರೀಮ್ ಬೌಲ್ಗಳು, ಸಾಂಬಾರು ಹಾಕೋಕ್ಕೆ ಬೌಲ್ಗಳು ಯೂಸ್ ಮಾಡ್ತೀವಲ್ಲ, ಆ ಬೌಲ್ಗಳು ಯಾವ್ದು ಬೇಕಾದರೂ ಯೂಸ್ ಮಾಡಬಹುದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ಪಾತ್ರೆಗೆ 2 ಲೋಟ ಹಾಲು. ನಾನಿಲ್ಲಿ ದೊಡ್ಡ ಲೋಟ ತೊಗೊಂಡಿದ್ದೀನಿ. ಇದೇ ಲೋಟದಲ್ಲಿ ಬಾಕಿ ಎಲ್ಲದರದ್ದು ಮೆಜರ್ಮೆಂಟ್ ಇದೇ ಲೋಟದಲ್ಲಿ ಮಾಡ್ಕೋತೀನಿ. ಅರ್ಧ ಕಪ್ ಸಕ್ಕರೆ, 1/4 ಕಪ್ ಕಾರ್ನ್ಫ್ಲವರ್ ಹಾಕಿ ಸ್ಪೂನ್ ಅಥವಾ ವಿಸ್ಕ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಪಾತ್ರೆನ ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಹಾಲು ಸ್ವಲ್ಪ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಿರೋಣ. ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಲಿಲ್ಲ ಅಂದರೆ ಹಾಲು ಕಾರ್ನ್ಫ್ಲವರ್ ಜೊತೆ ಸೇರಿಕೊಂಡು ಗಂಟಾಗಕ್ಕೆ ಶುರು ಆಗುತ್ತೆ. ಅದರಿಂದ ನಾವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಿರ್ಬೇಕು. ನೋಡಬಹುದು, ಹಾಲು ಸ್ವಲ್ಪ ಗಟ್ಟಿಯಾಗಕ್ಕೆ ಶುರು ಆಗ್ತಿದೆ. ಈಗ ಫ್ಲೇಮ್ನ ಫುಲ್ ಲೋ ಮಾಡಿ ಇಡ್ಲಿ ಹಿಟ್ಟಿನ ಅದಕ್ಕೆ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇವರ್ಗೋಸ್ಕರ 1/4 ಚಮಚ ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ ಬೇಡ ಅಂತ ಹೇಳಿದರೆ ವೆನಿಲಾ ಎಸೆನ್ಸ್ ಆದರೂ ಹಾಕೋಬಹುದು, ಇಲ್ಲ ಪೈನಾಪಲ್ ಎಸೆನ್ಸ್, ರೋಸ್ ವಾಟರ್ ಯಾವ್ದು ಬೇಕಾದರೂ ಯೂಸ್ ಮಾಡಬಹುದು. ಆಲ್ಮೋಸ್ಟ್ ಇಡ್ಲಿ ಹಿಟ್ಟಿನ ಅದಕ್ಕೆ ಬಂದಿದೆ. ಸ್ಟವ್ನ ಆಫ್ ಮಾಡಿ 1-2 ನಿಮಿಷ ಕಂಟಿನ್ಯೂಸ್ ಆಗಿ ಹಾಗೆ ಸ್ವಲ್ಪ ತಣ್ಣಗಾಗೋ ತನಕ ಕೈ ಆಡಿಸ್ತಿರೋಣ. ನಾವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಲಿಲ್ಲ ಅಂದರೆ ಅದು ಅಲ್ಲೇ ಪಾತ್ರೆಯಲ್ಲಿ ಸೆಟ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊಳ್ಳೋಣ. 2 ನಿಮಿಷ ಆಗಿದೆ ಕೈ ಆಡ್ಸೋಕ್ಕೆ ಶುರು ಮಾಡಿ. ಸ್ವಲ್ಪನೇ ತಣ್ಣಗಾಗಿದೆ ಪುಡ್ಡಿಂಗ್ ಮಿಕ್ಸ್ಚರ್. ಈಗ ಇದನ್ನು ಟೀ ಕಪ್ಪಿಗೆ ಅಥವಾ ನೀವು ಯಾವ್ದು ಗ್ಲಾಸಿಗೆ ಹಾಕೋಬೇಕಂತಿರ್ತೀರ ಆ ಬೌಲಿಗೆ 1/4 ಭಾಗ ಬರೋಷ್ಟು ಹಾಕೊಳ್ಳೋಣ. ಎರಡು ಲೋಟ ಹಾಲಿಗೆ 6 ಟೀ ಕಪ್ಪಷ್ಟು 1/4 ಭಾಗ ತುಂಬಿದೆ. ಈಗ ಇದನ್ನೆಲ್ಲ ಫ್ರಿಡ್ಜಲ್ಲಿಟ್ಟು 1 ಗಂಟೆ ಸೆಟ್ ಆಗಕ್ಕೆ ಬಿಡೋಣ. ಇನ್ನೊಂದು ಬೌಲಲ್ಲಿ ನಾವು ಮೆಜರ್ಮೆಂಟ್ಗೆ ಯಾವ ಕಪ್ ಯೂಸ್ ಮಾಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ ನೀರು, ನಾವು ತಿಂಡಿ ತಿಂತೀವಲ್ಲ ಆ ಸ್ಪೂನಲ್ಲಿ 2 ಫುಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ ಅರ್ಧ ಕಪ್ ಸಕ್ಕರೆ ಹಾಕಿ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಸಕ್ಕರೆ ಕರಗೋ ತನಕ ಬಿಡೋಣ. ಐದರಿಂದ 8 ನಿಮಿಷದಲ್ಲಿ ಸಕ್ಕರೆ ನಿಧಾನಕ್ಕೆ ಬ್ರೌನ್ ಕಲರ್ ಆಗಿ ಮೆಲ್ಟ್ ಆಗೋಕ್ಕೆ ಶುರು ಆಗುತ್ತೆ. ಸಕ್ಕರೆನ ಲೋ ಫ್ಲೇಮಲ್ಲೇ ಮೆಲ್ಟ್ ಮಾಡಬೇಕು. ಫ್ಲೇಮ್ ಜಾಸ್ತಿ ಆದರೆ ಸಕ್ಕರೆ ಸುಟ್ಟೋಗಿರೋ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಸಕ್ಕರೆ ಫುಲ್ ಮೆಲ್ಟ್ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕಾರ್ನ್ಫ್ಲವರ್ ಮಿಕ್ಸ್ಚರ್ನ ಇನ್ನೊಂದು ಸರ್ತಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಎಲ್ಲನೂ ಪ್ಯಾನ್ಗೆ ಹಾಕೊಳ್ಳೋಣ. ನೋಡ್ಬೋದು, ಬಬಲ್ ಬರೋಕ್ಕೆ ಶುರು ಆಗಿದೆ. ಹಾಗೆ ಸಕ್ಕರೆ ಗಟ್ಟಿ ದೊಡ್ಡ ಕ್ರಿಸ್ಟಲ್ ಥರ ಆಗಿದೆ. ಇದನ್ನು ನೋಡಿದ ತಕ್ಷಣ ಏನನ್ಸುತ್ತೆ, ನಮ್ಮ ಡಿಶ್ ಕೆಟ್ಟೋಗ್ಬಿಟ್ಟಿದ್ದೇನೋ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಆದರೆ ಅಂಥದ್ದೇನೂ ಆಗಿರಲ್ಲ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ತಿರೋಣ. ಗಟ್ಟಿಯಾಗಿರೋ ಸಕ್ಕರೆ ಎಲ್ಲ ಮತ್ತೆ ಮೆಲ್ಟ್ ಆಗುತ್ತೆ. ಈ ಪಾಕನ ಜೇನುತುಪ್ಪದ ಹದ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಐದಾರು ನಿಮಿಷ ಆಗಿದೆ ಪಾಕ ಕುದಿಯೋಕ್ಕೆ ಶುರು ಮಾಡಿ. ಈಗ ಜೇನುತುಪ್ಪದ ಹದಕ್ಕೂ ಬಂದಿದೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹಾಗೆ 1-2 ನಿಮಿಷ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಿರೋಣ, ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಕ್ಕೆ. ಫ್ರಿಡ್ಜಲ್ಲಿ 1 ಗಂಟೆ ಸೆಟ್ ಆಗೋಕ್ಕಿಟ್ಟಿರೋ ಕಪ್ಗಳನ್ನ ತೆಗೆದು ಕೈಯಲ್ಲಿ ಟಚ್ ಮಾಡಿ ನೋಡಿ, ಬೆರಳಿಗೆ ಅದು ಅಂಟಲಿಲ್ಲ ಅಂದರೆ ಸೆಟ್ ಆಗಿದೆ ಅಂತ ಹೇಳಿ. ಈಗ 1 ಸ್ಪೂನ್ ತೊಗೊಂಡು ಸ್ಪೂನ್ನ ಉಲ್ಟಾ ಮಾಡಿ ಅದ್ರ ಮೇಲಿಂದ ಕ್ಯಾರಮೆಲ್ ಶುಗರ್ ಸಿರಪ್ನ ಹಾಕೊಳ್ಳೋಣ. ಸ್ಪೂನಿಂದ ಈಗ ಹಾಕೊಳ್ಳೋದ್ರಿಂದ ಸ್ವೀಟಲ್ಲಿ ಯಾವುದೇ ಥರದ ಏರ್ ಬಬಲ್ಸ್ ಫಾರ್ಮ್ ಆಗಲ್ಲ. ಈ ಕಪ್ಗಳನ್ನೆಲ್ಲ ಇನ್ನೊಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಸೆಟ್ ಆಗಕ್ಕೆ ಬಿಡೋಣ. ಈಸಿಯಾಗಿರೋ ಟೇಸ್ಟಿಯಾಗಿರೋ ಮಿಲ್ಕ್ ಪುಡಿಂಗ್ ರೆಡಿಯಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.